ಸಿನಿಮಾ ನೋಡ್ಕೊಂಡು ಆಚೆ ಬರ್ತಾ ಇದ್ದೀವಿ. ಒಳ್ಳೆ ಸಿನಿಮಾ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇತ್ತೀಚೆಗಂತೂ ಬರೀ ಡಬಲ್ ಮೀನಿಂಗ್ನೇ ಪ್ರಧಾನವಾಗಿ ಇಟ್ಕೊಂಡು ಸಿನಿಮಾಗಳು ಮಾಡೋದ್ರ ನಡುವೆ ಒಂದು ಒಳ್ಳೆ ಸಿನಿಮಾ ನೋಡಿದಾಗ ಈ ಮಾತು ಹೇಳಬೇಕು ಅನಿಸುತ್ತೆ. ಒಂದು ನನಗೇನು ಇಷ್ಟ ಆಯಿತು ಅಂದರೆ, ರೆಗ್ಯುಲರ್ ಪ್ಲಾಟಲ್ಲಿ ನಾವೇನು ತೋರಿಸಿದ್ರೆ ಯಾರೋ ಮದುವೆ ಆಗ್ತಾರಂತೆ, ಅವ್ರು ಫಸ್ಟ್ ಲವ್ ಕಣ್ಮುಂದೆ ಕಾಣಿಸಿದ ತಕ್ಷಣ ಮನಸ್ಸು ಆ ಕಡೆ ವಾಲುತ್ತೆ ಅಂತ ತೋರಿಸ್ತಾರೆ. ಬಟ್ ಇದರಲ್ಲಿ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಫಸ್ಟ್ ಲವ್ ಜಸ್ಟ್ ಕ್ರಶ್ ಅನ್ನೋದನ್ನು ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಆಮೇಲೆ ಎಲ್ಲ ಚೆನ್ನಾಗಿ ನಡೀತದೆ. ಫಸ್ಟ್ ಲವರು ಲೈಫಲ್ಲಿ ವಾಪಸ್ ಬರ್ತಾಳೆ, ಬಟ್ ಅವಳು ಅದನ್ನು ಅರ್ಥ ಮಾಡ್ಕೊಂಡು ಅವಳೇ ಬಂದು ಇಬ್ಬರು ಮಧ್ಯೆ ಸಂಧಾನ ಮಾಡಿ ಬಿಟ್ಕೊಟ್ಟು ಹೋಗ್ತಾಳೆ. ಎಲ್ಲ ಚೆನ್ನಾಗಿ ನಡೀತಾ ಇದೆ ಅನ್ನೋವಾಗ ಒಂದು ಕೊಕ್ಕಿ ಚೆನ್ನಾಗಿಟ್ಟಿದ್ದಾರೆ ಡೈರೆಕ್ಟ್ರು. ಏನು ಅಂದರೆ ಮನೆ ಹಳಿ ಆಗಬೇಕು ಅಂತ ಒಂದು ಪಾಯಿಂಟಲ್ಲಿ ರಘುರಾಮನ್ ಕೊಪ್ಪ ಅವ್ರು ಚೆನ್ನಾಗಿ ಹೇಳ್ತಾರೆ, ಹುಡುಗಿಯಾಗಿ ಅವಳೇ ಅಪ್ಪನ ಬಿಟ್ಕೊಡ್ಲಿಲ್ಲ, ನೀನು ಹೆಂಗೋ ಬಿಟ್ಕೊಟ್ಬಿಟ್ಟು ಅಪ್ಪನ ಅಂತಾರೆ. ಅದು ಮಾತ್ರ ನಿಜವಾಗ್ಲೂ ನನಗೆ ಟಚ್ ಆಯಿತು. ಈ ಥರ ಜಟಾಜಟಿಗೆ ಬಿದ್ದುಬಿಟ್ರೆ ಕಷ್ಟ ಆಗುತ್ತೆ. ನನಗೊಬ್ಬನೇ ಮಗ, ನನ್ನ ಮನೇಲಿ ಸೊಸೆ ಇರಬೇಕು, ನನಗೊಬ್ಬಳೇ ಮಗಳು, ನನ್ನ ಮನೆ ಹಳಿ ಆಗಬೇಕು ಅಂದರೆ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ ಅದನ್ನು. ಆ್ಯಂಡ್ ಅದನ್ನು ನೀಟಾಗಿ ತೊಗೊಂಡೋಗ್ಬಿಟ್ಟಿದ್ದಾರೆ. ಒಬ್ಬ ಹುಡುಗನ ತಂದೆಯಾಗಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವ್ರ ಮನಸ್ಸನ್ನು ಗೆಲ್ಲೋದು. ಸೊ ಈ ರೆಗ್ಯುಲರ್ ಪ್ಲಾಟ್ಗಿಂತ ಡಿಫ್ರೆಂಟ್ ಪ್ಲಾಟಲ್ಲಿ ಹೋಗಿದ್ದಾರೆ. ಸೊ ದಿಸ್ ಇಸ್ ಒನ್ ಥಿಂಗ್ ನನಗೆ ಇಡೀ ಸಿನಿಮಾಲಿ ಇಷ್ಟ ಆಗಿದ್ದು ಅಂದರೆ ಇದು. ಆ್ಯಂಡ್ ವೆರಿ ನೀಟ್ ಸಿನಿಮಾ. ಹೊಸಬ್ರು ತಂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೀರೋ ಅಂತೂ ತುಂಬ ಚೆನ್ನಾಗಿ ಕಾಣ್ತಾನೆ, ವೆರಿ ವೆಲ್ ಬಿಲ್ಟ್. ಕನ್ನಡಕ್ಕೆ ಒಬ್ಬ ಹೊಸ ಹುಡುಗ ಸಿಗ್ತಾ ಅಂತ ಹೇಳ್ಬೋದು. ಇಬ್ಬರು ಹೀರೋಯಿನ್ಸ್ ಕೂಡ ವೆರಿ ಕ್ಯೂಟ್ ಆಗಿದ್ದಾರೆ. ಆ್ಯಂಡ್ ವೆರಿ ನೀಟ್ ಸಿನಿಮಾ, ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ. ದಯವಿಟ್ಟು ಕನ್ನಡ ಸಿನಿಮಾನ ಚಿತ್ರಮಂದಿರಕ್ಕೆ ಬಂದು ನೋಡಿ. ಇದೊಂದು ರಿಕ್ವೆಸ್ಟ್ ಪ್ರತಿಯೊಬ್ಬರು ಕೇಳ್ಕೊತೀವಿ. ಹಾಸ್ಯಾಸ್ಪದ ಆಗಬಾರ್ದು ಅದು. ಕೇಳಿ ನಮಗೆ ಒಂಥರ ಕ್ಲೀಶೆ ಆಗೋಗ್ಬಿಟ್ಟಿದೆ. ದಯವಿಟ್ಟು ಕನ್ನಡ ಸಿನಿಮಾನ ಕನ್ನಡ ಚಿತ್ರಮಂದಿರಕ್ಕೆ ಬಂದು ನೋಡಿ. ಇಟ್ಸ್ ಅ ವೆರಿ ಗುಡ್ ಮೂವಿ, ಫೀಲ್ ಗುಡ್ ಮೂವಿ. ಥ್ಯಾಂಕ್ ಯು. ಸಿನಿಮಾ ಟೈಟಲ್ ಹೇಳೋ ಹಾಗೆ ದಿಲ್ ಖುಷ್. ಸಿನಿಮಾ ನೋಡಿದ ನಂತರ ನಿಜವಾಗ್ಲೂ ದಿಲ್ ಖುಷ್ ಆಗುತ್ತೆ. ಇದರಲ್ಲಿ ಇನ್ನೊಂದು ಮುಖ್ಯವಾಗಿ ಹೇಳೋವಂಥದ್ದಂದರೆ ಲೊಕೇಶನ್ಸ್ ಆಗಿರ್ಬೋದು, ಹಾಗೂ ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪೈಸಾ ವಸೂಲ್ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಕಲಾವಿದರು, ಅದರಲ್ಲೂ ರಂಗಾಯಣ ರಘು ಸರ್ ಆಗಿರ್ಬೋದು, ರಘುರಾಮನ ಕೊಪ್ಪ ಸರ್ ಆಗಿರ್ಬೋದು, ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನೋಡಿ. ಆಲ್ ದ ಬೆಸ್ಟ್ ಹೇಳ್ತೀನಿ ಡೈರೆಕ್ಟರ್ ಪ್ರಮೋದ್ ಸರಿಗೆ. ಒಳ್ಳೆಯ ಸಿನಿಮಾ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ನಮಸ್ಕಾರ ಎಲ್ರಿಗೂ. ಇವತ್ತು ಬಹಳ ಸಂತೋಷ ಆಗ್ತಿದೆ ನನಗೆ. ಒಂದು ಒಳ್ಳೆಯ ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೀನಿ. ದಿಲ್ ಖುಷ್ ಸಿನಿಮಾ, ಪ್ರಮೋದ್ ಜಯ ಅವರ ಸಿನಿಮಾ ಇದು. ಅವರ ಚೊಚ್ಚಲ ಸಿನಿಮಾ, ಮೊದಲ ಸಿನಿಮಾ ಇದು. ಅವರ ನಿರ್ದೇಶನ, ಸಂಭಾಷಣೆ ಇರತಕ್ಕಂಥ, ಅವರು ಬರೆದಿರ್ತಕ್ಕಂಥ ಕಥೆ ಇರತಕ್ಕಂಥ ಸಿನಿಮಾ ಇದು. ನಿಜವಾಗ್ಲೂ ಇದು ಮೊದಲ ಸಿನಿಮಾ ಅಂತ ಹೇಳೋದು ಬಹಳ ಕಷ್ಟ ಆಗುತ್ತೆ. ಅಷ್ಟು ಚೊಕ್ಕಾಗಿ ಸಿನಿಮಾ ಮಾಡಿದ್ದಾರೆ. ತುಂಬ ಒಳ್ಳೆಯ ಕಥೆ ಇದೆ. ಅದರ ಜೊತೆಗೆ ಸಂಭಾಷಣೆ ಕೂಡ ನಾನು ಕೇಳ್ತಾ ಇದ್ದೇವೆ. ಇಡೀ ಸಿನಿಮಾ ಸಂಭಾಷಣೆ ತುಂಬ ವಿನೂತನವಾಗಿದೆ. ಅದರ ಜೊತೆಗೆ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಅವರ ಇದು ಮೊಟ್ಟ ಮೊದಲ ಪ್ರಯತ್ನ, ಮೊದಲನೇ ಸಿನಿಮಾ ಅಂತ ಅನಿಸೋದು. ಅಷ್ಟು ಕೆಲಸ. ತಾಂತ್ರಿಕ ವರ್ಗದವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಈ ಸಿನಿಮಾಗೆ ಯಶಸ್ಸು ಸಿಗಲಿ ಅಂತ ನಾನು ಮನಸಾರೆ ಆಶಿಸ್ತೀನಿ. ಹಾಗೆಯೇ ತಾವೆಲ್ಲರೂ ಕೂಡ ಈ ಸಿನಿಮಾನ ನೋಡಿ ಈ ಸಿನಿಮಾ ತಂಡಕ್ಕೆ ಬೆನ್ನು ತಟ್ಟಿ ಅಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಯಶ್ ಶೆಟ್ಟಿ ಮಾತಾಡ್ತಿದ್ದೀನಿ. ನಾನು ಈಗಷ್ಟೇ ದಿಲ್ ಖುಷ್ ಮೂವಿನ ನೋಡ್ಕೊಂಡು ಹೊರಗೆ ಬರ್ತಾ ಇದ್ದೀನಿ. ತುಂಬ ಖುಷಿ ಆಯಿತು. ಯಾಕಂದರೆ ಒಂದು ಪಕ್ಕ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರುವಂಥ ಒಂದು ಚಿತ್ರ. ನಾನು ಮೈನಾಗಿ ವಿಷಯಕ್ಕೆ ಬಂದುಬಿಡ್ತೀನಿ. ಏನಂತಂದರೆ, ನಮಗೆಲ್ರಿಗೂ ಎರಡು ಜನ ಮಕ್ಕಳು, ಮೂರು ಜನ ಮಕ್ಕಳು, 2 ಗಂಡು 1 ಹೆಣ್ಣು, ಈ ಥರ ಇದ್ದೇ ಇರ್ತವೆ. ಆದರೆ ಒಂದು ತಂದೆ ತಾಯಿಗೆ ಒಂದೇ ಮಗಳಿದ್ದರೆ ಅವ್ರು ಪಡೋ ಸಂಕಟ ಏನು, ಅವ್ರಿಗೆ ಯಾವ ಥರ ಇರುತ್ತೆ. ಒಂದು ತನ್ನ ಮಗ ಆಗಿರ್ಬೋದು, ಮಗಳಾಗಿರ್ಬೋದು, ಮದುವೆ ಆಗಿಬಿಟ್ಟು ಹೋಗಬೇಕಾದ್ರೆ ಯಾವ ಥರ ಒಂದು ಸಂಕಟ ಇರುತ್ತೆ. ಅದನ್ನು ತುಂಬ ಚೆನ್ನಾಗಿ, ಯಾಕಂದರೆ ಇದು ಪ್ರತಿಯೊಂದು ಮನೆಯಲ್ಲೂ ಕೂಡ ಇದೆ. ಯಾರ್ಯಾರಿಗೆ ಒಬ್ಬೊಬ್ಬರೇ ಮಕ್ಕಳಿರ್ತಾರೆ, ಅವರೆಲ್ಲರಿಗೂ ಈ ಸಂಕಟ ಪಡ್ತಾರೆ. ಅದನ್ನು ಪ್ರಮೋದ್ ಅವರು ತುಂಬ ಚೆನ್ನಾಗಿ ತೆರೆ ಮೇಲೆ ತೊಗೊಂಬಂದಿದ್ದಾರೆ. ರಂಜಿತ್ ಅವರು ತುಂಬ ಚೆನ್ನಾಗಿ, ಕನ್ನಡಕ್ಕೊಬ್ಬರು ಒಳ್ಳೆ ಆ್ಯಕ್ಟರ್ ಸಿಕ್ಕಿದ್ದಾರೆ ನಮಗೆ. ಯಾಕೆಂದರೆ ಟ್ರೈಲರ್ ನೀವೆಲ್ಲ ನೋಡಿರ್ತೀರ. ರಂಗಾಯಣ ರಘು ಮತ್ತು ಇವರ ಒಂದು ಕಾಂಬಿನೇಷನ್ ಮಾತುಕತೆ ನೋಡಿರ್ತೀರ. ತುಂಬ ಪಂಚಿಂಗ್ ಆಗಿತ್ತು. ನಮ್ಮ ಗೆಳೆಯ ಸೂರ್ಯ ಅವರು, ನಾನು ಮತ್ತು ಇವರು ಇಂಡಸ್ಟ್ರಿ ಬಂದಾಗ ಜೊತೆಯಲ್ಲಿ ನಾವು ವರ್ಕ್ ಮಾಡ್ತಾಯಿದ್ವಿ. ಒಂದೇ ಥರ ಇದ್ವಿ. ನಮ್ಮನ್ನೆಲ್ಲ ಬೆಳೆಸಿದ್ರು. ಈಗ ನಮ್ಮ ಇದಕ್ಕೆ ಇವರು ಬರ್ತಾ ಇದ್ದಾರೆ. ಸೊ ಇವರ ವಿಲನ್ ಆ್ಯಕ್ಟಿಂಗ್ ತುಂಬಾ ಚೆನ್ನಾಗಿತ್ತು. ಮತ್ತು ಎಲ್ಲ ಮೂವಿಯಲ್ಲಿ ನಮ್ಮ ಧರ್ಮಣ್ಣ
ಅಂತೂ ಇದ್ದೇ ಇರ್ತಾರೆ, ಕಾಮಿಡಿ ಕಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೆಲ್ಲ ಸಕಲೇಶ್ಪುರದಲ್ಲಿ ಶೂಟ್ ಆಗಿರುವಂಥದ್ದು. ನಿಮಗೆ ಒಳ್ಳೆ ಗ್ರೀನರಿ ಸಿಗುತ್ತೆ. ಅಂದರೆ ಒಂದು ಫ್ಯಾಮಿಲಿ ಬಂದುಬಿಟ್ಟು ಕೂತು ನಿಮ್ಮ ಕಷ್ಟನ ನೀವು ಏನು ಮನೇಲಿ ಏನು ಅಂದ್ಕೊಂಡಿದ್ದೀರೋ, ನೀವು ಅಕ್ಕಪಕ್ಕದ ಮನೆಯಲ್ಲಿ ಏನು ನೋಡಿದ್ದೀರೋ ಆ ಕಷ್ಟನ ನಿಮಗೆ ತೆರೆ ಮೇಲೇ ಹಂಗೆ ತೋರಿಸಿದ್ದಾರೆ ಪ್ರಮೋದ್ ಅವರು. ಈ ಮೂವಿ ನೋಡಬೇಕಾದ್ರೆ ನನಗೂ ನನ್ನ ಅಕ್ಕಪಕ್ಕದ ಮನೆಯವರು, ನನ್ನ ರಿಲೇಷನ್ ಅವರೆಲ್ಲ ನನ್ನ ನೆನಪಿಗೆ ಬಂದರು. ಯಾಕಂದರೆ ತುಂಬ ರಿಯಾಲಿಟಿ ಇರುವಂಥ ಒಂದು ಸಬ್ಜೆಕ್ಟು, ನಮ್ಮನ್ನು ನಾವು ಅನಲೈಸ್ ಮಾಡಬೇಕಾಗಿರೋದು, ನಮ್ಮ ಕಣ್ಣು ತೆರೆಸುವಂಥ ಮೂವಿ ಇದು. ಸೊ ಯಾರು ಮಿಸ್ ಮಾಡಬೇಡಿ. ದಿಲ್ ಖುಷ್ ಆದಷ್ಟು ಬೇಗ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ. ಇವತ್ತು ಕೂಡ ಹೌಸ್ಫುಲ್ ಆಗಿ ಹೋಗ್ತಾ ಇದೆ GT ಮಾಲಲ್ಲಿ, ನೋಡಿ ತುಂಬ ಖುಷಿ ಆಯಿತು. ಸೊ ಯಾರು ಮಿಸ್ ಮಾಡಬೇಡಿ, ಬಂದು ಮೂವಿನ ನೋಡಿ. ದಿಲ್ ಖುಷ್. ಗುಡ್ ಲಕ್ ರಂಜಿತ್ ಅವರೇ, ಪ್ರಮೋದ್ ಅವರೇ, ಒಳ್ಳೆಯದಾಗಲಿ. ಸೂರ್ಯ ಗುಡ್ ಲಕ್. ಹಾಗೆ ಇದು ಕನ್ನಡ ಆಡಿಯನ್ಸಿಗೆ ದಿಲ್ ಪಸಂದ್ ಆಗೋ ಸಾಧ್ಯತೆ ಇದೆ. ಒಂದು ವಿಶೇಷ ಏನಂದರೆ ಇಲ್ಲಿ ಹೊಸ ಹೀರೋ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಹೀರೋಯಿನು ಚೆನ್ನಾಗಿ ಮಾಡಿದ್ದಾರೆ. ಸ್ಪಂದನ, ರಂಜಿತ್ ಕನ್ನಡ ಚಿತ್ರರಂಗಕ್ಕೆ ಇಬ್ಬರು ಕೊಡುಗೆ ಅಂತ ಹೇಳ್ಬೋದು. ಮುಂದೆ ಇವರೆಲ್ರಿಗೂ ಅವಕಾಶ ಆಗಲಿ. ನಿರ್ದೇಶಕರು ಅವ್ರ ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ಕ್ಯಾಮ್ರಾಮ್ಯಾನ್ ಅಂತೂ ತುಂಬ ತಂಪಾದ ಒಂದು ದೃಶ್ಯಗಳನ್ನ ಕಟ್ಟಿಕೊಟ್ಟಿದ್ದಾರೆ. ಸಂಗೀತ ಕೂಡ, ಹಿನ್ನೆಲೆ ಸಂಗೀತ, ಹಾಡುಗಳು ಎಲ್ಲ ಚೆನ್ನಾಗಿವೆ. ಒಂದು ಟೋಟಲ್ ಒಂದು ಪ್ಯಾಕೇಜು ತುಂಬ ಚೆನ್ನಾಗಿದೆ. ಇಡೀ ದಿಲ್ ಖುಷ್ ಟೀಮಿಗೆ ಆಲ್ ದಿ ಬೆಸ್ಟ್, ಗುಡ್ ಲಕ್. ಈ ಚಿತ್ರ ಕನ್ನಡದ ಪ್ರೇಕ್ಷಕರೆಲ್ಲ ಕೈ ಹಿಡಿದು ಎತ್ತಿ ಯಶಸ್ಸು ಕೊಡಲಿ, ಗೆಲ್ಲಿಸಲಿ ಅಂತ ನಾನು ಹಾರೈಸ್ತೀನಿ. ಗುಡ್ ಲಕ್ ಇಡೀ ಟೀಮಿಗೆ. ಗಾಡ್ ಬ್ಲೆಸ್. ಎಲ್ರಿಗೂ ನಮಸ್ಕಾರ. ಈಗ ತಾನೇ ದಿಲ್ ಖುಷ್ ಸಿನಿಮಾ ನೋಡಿದ್ದೀನಿ. ದಿಲ್ ಖುಷ್ ನನಗೆ ಭಾಳ ಇಷ್ಟ ಆಯಿತು. ಸೆಕೆಂಡ್ ಹಾಫ್ ಅಂತೂ ನನಗೆ ನಿಜವಾಗ್ಲೂ ಸ್ಟ್ರೈಕ್ ಆಗಿತ್ತು ಮನಸ್ಸಿಗೆ. ಡೈರೆಕ್ಟರ್ ಪ್ರಮೋದ್ ಅವರು ಭಾಳ ಒಂದು ಮನಸ್ಸು ಮುಟ್ಟೋ ಕಾನ್ಸೆಪ್ಟು ಮತ್ತು ಎಲ್ಲರಿಗೂ ರಿಲೇಟ್ ಆಗೋ ಕಾನ್ಸೆಪ್ಟು. ಇದು ಪ್ರತಿಯೊಂದು ಮನೆಗಳಲ್ಲೂ ನಡೆಯೋ ಒಂದು ವಿಚಾರಗಳು, ಇವತ್ತಿನ ವಾಸ್ತವ. 21ನೇ ಶತಮಾನದಲ್ಲಿ ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕ, ನಮ್ಮ ಮೂಲೆಗಳು ರಿಯಾಲಿಟಿ ಇದನ್ನು ಚೆನ್ನಾಗಿ ತೋರಿಸಿ ಅದನ್ನು ಎಲ್ಲರಿಗೂ ಸ್ಟ್ರೈಕ್ ಆಗುತ್ತೆ, ಎಲ್ಲರಿಗೂ ರಿಲೇಟ್ ಆಗುತ್ತೆ. ಅದರಲ್ಲಿ ರಂಜಿತ್, ಸ್ಪಂದನ, ಸೂರ್ಯ ಎಲ್ಲ ಸ್ನೇಹಿತರು ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ಟೆಕ್ನಿಕಲ್ ವರ್ಕು, ಕ್ಯಾಮ್ರಾ ವರ್ಕು, ಲೊಕೇಶನ್ಸು, ಮ್ಯೂಸಿಕ್ ಪ್ರತಿಯೊಂದು ಚೆನ್ನಾಗಿದೆ. ನನಗಂತೂ ಆ ಸೆಕೆಂಡ್ ಹಾಫ್ನಲ್ಲಿ ಆ ಬಿಲ್ಡಪ್ ಆಗಿರೋದು, ಆ ಕ್ಲೈಮ್ಯಾಕ್ಸ್ಬೇಕು ಒಂದು ಕ್ಯಾರೆಕ್ಟರೈಸೇಷನ್, ಕಡಿಮೆ ಕ್ಯಾರೆಕ್ಟರ್ಸ್ ಇದ್ರೂ ಕ್ಯಾರೆಕ್ಟರೈಸೇಷನ್ನ ಭಾಳ ಚೆನ್ನಾಗಿ ಫ್ಲಶ್ ಔಟ್ ಮಾಡಿದ್ದಾರೆ. ಪ್ರತಿಯೊಂದು ಕ್ಯಾರೆಕ್ಟ್ರಿಗೂ ಒಂದು ಒಳ್ಳೆ ಆರ್ಕ್ ಇದೆ. ಡೈರೆಕ್ಟ್ ಚೆನ್ನಾಗಿ ಮಾಡಿದ್ದಾರೆ, ಟೀಮು ಚೆನ್ನಾಗಾಗಿದೆ. ಇಂಥ ಸಿನಿಮಾಗಳು ಗೆಲ್ಲಬೇಕು, ಇಂಥ ಸಿನಿಮಾಗಳು ಒಳ್ಳೇದಾಗಬೇಕು. ನನಗಿಷ್ಟ ಆಯಿತು. ನೀವು ಬಂದು ನೋಡಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಸರ್. ದಿಲ್ ಖುಷ್ ಸಿನಿಮಾ ನೋಡಿ ಬಂದಮೇಲೆ ತುಂಬ ಖುಷಿಯಾಗಿದೆ ಮನಸ್ಸಿಗೆ. ತುಂಬ ಕೂಲ್ ಪ್ರೆಸೆಂಟೇಷನ್. ಪ್ರಮೋದ್ ಜಯ ಅವರು ಸ್ಕ್ರೀನ್ ಪ್ಲೇನೂ ಚೆನ್ನಾಗಿದೆ, ಪ್ರೆಸೆಂಟೇಷನ್ನು ಚೆನ್ನಾಗಿದೆ. ಆಮೇಲೆ ನಿಜವಾಗ್ಲೂ ಡೈಲಾಗ್ಸ್ ಭಾಳ ಎಮೋಷ್ನಲ್ ಡೈಲಾಗ್ಸು ಪಂಚಾಗಿದೆ. ಕಾಮಿಡಿನೂ ತುಂಬ ಚೆನ್ನಾಗಿದೆ. ನಾನು ಓವರಾಲ್ ಸಿನಿಮಾ ಡೈಲಾಗ್ಸ್ನ ತುಂಬ ಇಷ್ಟಪಟ್ಟೆ ನಾನು. ಆಮೇಲೆ ಹೀರೋ ರಂಜಿತ್ತು ಮತ್ತು ಸ್ಪಂದನ ಕೆಮಿಸ್ಟ್ರಿ ಕಾಂಬಿನೇಷನ್ ಭಾಳ ಚೆನ್ನಾಗಿದೆ. ಇಬ್ಬರು ಪ್ರಾಮಿಸಿಂಗಾಗಿ ಡೆಬ್ಯೂ ಮಾಡಿದ್ದಾರೆ. ಇವರು ತುಂಬ ಎಕ್ಸ್ಪೀರಿಯನ್ಸ್ಡೆ, ದಿನ ಟಿ ವಿಲಿ ನೋಡ್ತಾ ಇರ್ತೀವಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಅರುಣಾ ಮೇಡಮ್ ಮತ್ತು ರಂಗಾಯಣ ರಘು ಸರ್ ಕಾಂಬಿನೇಷನ್ ಕೆಮಿಸ್ಟ್ರಿ ಹೇಗಿದೆ ಅಂದರೆ ಸೂಪರ್ ಆಗಿದೆ. ನೀವು ತುಂಬ ಎಂಜಾಯ್ ಮಾಡ್ತೀರಾ. ಆಮೇಲೆ ಮುಖ್ಯವಾಗಿ ಧರ್ಮಣ್ಣ ಮತ್ತು ರಘು ರಾಮನ್ಗೋಪ ಇವರಿಬ್ಬರು ಸಿನಿಮಾನ ನೆಕ್ಸ್ಟ್ ಲೆವೆಲ್ಗೆ ಲಿಫ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಕಾಮಿಡಿ ಆಗ್ಬೋದು, ಎಮೋಷನ್ನು ಆಗ್ಬೋದು. ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್. ಸಿನಿಮಾ ದಯವಿಟ್ಟು ಮಿಸ್ ಮಾಡ್ಕೊಬಿಡಿ, ನೋಡಿ, ತುಂಬ ಖುಷಿ ಪಡ್ತೀರಾ. ಥ್ಯಾಂಕ್ ಯು. ನಾವು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ. ರಿವ್ಯೂಸ್ ಅಂತಿದ್ದೀರಾ, ಎಲ್ಲ ಕಡೆ ರಿವ್ಯೂಸ್ ನೀವೇ ನೋಡಿಕೊಂಡು, ಟ್ರೇಲರ್ ನೋಡಿಕೊಂಡು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ನೀವು ಸಿನಿಮಾ ನೋಡೋದ್ರಿಂದ ನಮಗೊಂದು ಕರಿಯರ್ ಆಗುತ್ತೆ. ಇಲ್ಲಿ ಎಲ್ಲರೂ ಆಗಿರೋದ್ರಿಂದ ನಮಗೆಲ್ಲ ಒಂದು ಕರಿಯರ್ ಫಿಕ್ಸ್ ಆಗುತ್ತೆ. ಅರುಣಾ ಮ್ಯಾಮ್ ಅಷ್ಟು ಸೀನಿಯರ್ ಆರ್ಟಿಸ್ಟ್ ಆಗಿದ್ದು, ಸೀನಿಯರ್ ಆಗಿ ಬಟ್ ಆನ್ ಸ್ಕ್ರೀನ್ ನಿಜವಾಗ್ಲೂ ನಮ್ಮಮ್ಮ ಥರನೇ ಫೀಲ್ ಆಗ್ತಾರೆ. ಆ್ಯಂಡ್ ರಂಗಾಯಣ ರಘು ಸರ್ ಆಗಿರ್ಬೋದು, ಆ್ಯಂಡ್ ರವಿ ಭಟ್ ಸರ್ ಆಗಿರ್ಬೋದು, ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಒಂದು ಹೊಸ ಟೀಮ್ಗೆ ಇವರೆಲ್ಲ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಆ್ಯಂಡ್ ಥ್ರೂ ಔಟ್ ನಮ್ಮ ಜೊತೆ ಇದ್ದಾರೆ. ಸೊ ಥ್ಯಾಂಕ್ ಯು. ಕೊನೆಯದಾಗಿ ಥ್ಯಾಂಕ್ಸ್ ಟು ಆಲ್ ಆಫ್ ಯು. ಫಸ್ಟ್ ಡೇಯಿಂದ ಇವತ್ತುವರೆಗೂ ನಮ್ಮ ಜೊತೆ ಇದ್ದೀರಾ, ನಿಮ್ಮ ರಿವ್ಯೂಸ್ ಕೊಟ್ಟಿದ್ದೀರಾ. ನಮ್ಮ ಗೋಲ್ಡ್ ಬಾಬಾ ಅವರು ಅಷ್ಟೇ. ಥ್ಯಾಂಕ್ ಯು. ಎಲ್ಲರೂ ರಿವ್ಯೂಸ್ ನೋಡ್ಕೊಂಡಾಗಲಿ, ಟ್ರೇಲರ್ ನೋಡ್ಕೊಂಡಾಗಲಿ ದಯವಿಟ್ಟು ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ದಿಲ್ ಖುಷ್.